ಹೈದರಾಬಾದ್ನಲ್ಲಿ ಆಡಿದ್ದ ಮಾತನ್ನೇ ಪ್ರಧಾನಿ ಮೋದಿ ವಡೋದರಾದ ರ್ಯಾಲಿಯಲ್ಲೂ ಪುನರುಚ್ಚರಿಸಿದ್ದಾರೆ. ದೇಶದ ಜನ ಸಾಧ್ಯವಾದಷ್ಟು ತೈಲ ಬಳಕೆಯನ್ನು ಕಡಿಮೆ ಮಾಡಿ ಕಡಿಮೆ ಚಿನ್ನ ಖರೀದಿಸುವುದಕ್ಕೆ ಮನವಿ ಮಾಡಿದ್ದಾರೆ. सोने की आयात पर भी देश का बहुत बड़ा पैसा विदेश जाता है. हम सोने की खरीद को टाले, गोल्ड की जरूरत नहीं है. वोकल फॉर लोकल को एक जन आंदोलन बनाएं. ಹಣಕಾಸು ವರ್ಷ 2026ರಲ್ಲಿ ಕಚ್ಚಾ ತೈಲ ಖರೀದಿಗೆ $134 ಬಿಲಿಯನ್ ಅಂದ್ರೆ 12,83,000 ಕೋಟಿ ಹಣವನ್ನು ಭಾರತ ಖರ್ಚು ಮಾಡಿದೆ. ಚಿನ್ನಕ್ಕೆ $72 ಬಿಲಿಯನ್ ಅಂದ್ರೆ 6,85,944 ಕೋಟಿಯಷ್ಟು ಆಮದಿಗೆ ವೆಚ್ಚವಾಗಿದೆ. ಅಡುಗೆ ಎಣ್ಣೆಗೂ 1,85,000 ಕೋಟಿ ಮತ್ತು ರಸಗೊಬ್ಬರಕ್ಕೆ 1,38,000 ಕೋಟಿಯಷ್ಟು ಖರ್ಚು ಮಾಡಲಾಗಿದೆ. ಈ ಉತ್ಪನ್ನಗಳಿಗೆ ಒಟ್ಟು $240 ಬಿಲಿಯನ್ ಅಂದ್ರೆ 22,86,240 ಕೋಟಿ ವ್ಯಯಿಸಲಾಗಿದೆ. 4 ಮೇಜರ್ ಇದನ್ನ ನೀವು ಕ್ರೈಟೀರಿಯಾ ತಗೊಂಡ್ರೆ, ಅಂದ್ರೆ ನಾವು ಯಾವ 4 ವಸ್ತುಗಳನ್ನ ಅತಿ ಹೆಚ್ಚು ಆಮದು ಮಾಡ್ಕೊಳ್ತೀವಿ ಅಂತಂದ್ರೆ, ಒಂದು ಆಯಿಲ್, ಒಂದು ಗೋಲ್ಡ್, ಇನ್ನೊಂದು ಫರ್ಟಿಲೈಸರ್ಸ್, ಇನ್ನೊಂದು ವೆಜಿಟೇಬಲ್ ಆಯಿಲ್. ಈ 4ರಿಂದ ಈ ದೇಶದಲ್ಲಿ $240 ಬಿಲಿಯನ್ ಅಷ್ಟು ನಾವು ಪ್ರತಿ ವರ್ಷ ವ್ಯಯ ಮಾಡ್ತಾ ಇದ್ದೀವಿ. ತೈಲ, ರಸಗೊಬ್ಬರ, ಅಡುಗೆ ಎಣ್ಣೆ ಮತ್ತು ಚಿನ್ನವನ್ನ ಭಾರತ ಡಾಲರ್ ರೂಪದಲ್ಲಿ ವ್ಯವಹಾರ ನಡೆಸಿ ಆಮದು ಮಾಡಿಕೊಳ್ಳುತ್ತೆ. ಒಟ್ಟು ಆಮದಿನ ಪ್ರಮಾಣದಲ್ಲಿ 4 ಉತ್ಪನ್ನಗಳ ಪ್ರಮಾಣವೇ %31ರಷ್ಟಿದೆ. ಅದರಲ್ಲೂ ಚಿನ್ನದ ಆಮದು ಪ್ರಮಾಣ %10ರಷ್ಟಿದೆ. ಹಣಕಾಸು ವರ್ಷ 2026ರಲ್ಲಿ $72 ಬಿಲಿಯನ್ ಮೌಲ್ಯದ ಚಿನ್ನ ಆಮದು ಮಾಡಿಕೊಳ್ಳಲಾಗಿದ್ದು, ಇದು ಕಳೆದ ವರ್ಷಕ್ಕಿಂತ %24ರಷ್ಟು ಹೆಚ್ಚಳವಾಗಿದೆ. ಮುಂದಿನ ವರ್ಷ ಚಿನ್ನ ಖರೀದಿ ಕಡಿಮೆ ಮಾಡಿದ್ರೆ 2,38,100 ಕೋಟಿ ಉಳಿತಾಯವಾಗುತ್ತೆ. 2026ರ ಅಂತ್ಯದ ವೇಳೆಗೆ ಭಾರತದ ಚಾಲ್ತಿ ಖಾತೆ ಕೊರತೆ ಹೆಚ್ಚಾಗಬಹುದು. 8,04,609 ಕೋಟಿ ಕೊರತೆಯಾಗಬಹುದು ಅಂತ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ಅಂದಾಜಿಸಿದೆ. ಈ ವ್ಯತ್ಯಾಸವನ್ನೇ CAD ಅರ್ಥಾತ್ ಚಾಲ್ತಿ ಖಾತೆ ಕೊರತೆ ಎನ್ನಲಾಗಿದೆ. ವಿದೇಶದಿಂದ ಆಮದು ಮಾಡಿಕೊಳ್ಳುವುದಕ್ಕೆ ಮೀಸಲಿಡುವಂತಹ ವೆಚ್ಚ ರಫ್ತು ಮಾಡುವ ಮೌಲ್ಯಕ್ಕಿಂತ ಹೆಚ್ಚಾದಾಗ ಉಂಟಾಗುವ ಕೊರತೆಯೇ ಚಾಲ್ತಿ ಖಾತೆಯ ಕೊರತೆ. ಇದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಮೋದಿ ಚಿನ್ನ ಖರೀದಿಸದಂತೆ ತೈಲವನ್ನ ಮಿತ ಬಳಕೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಯಥೇಚ್ಛವಾಗಿ ಖರೀದಿ ಮಾಡೋದು, ಸ್ಟೋರ್ ಮಾಡೋದು ಅದು ಇಂಥ ಸಮಯದಲ್ಲಿ ಮಾಡಬೇಡಿ. ಯಾಕೆ ಅಂದ್ರೆ ನಾವು ಎಲ್ಲಾ ಪೇಮೆಂಟ್ಗಳನ್ನ ಗೋಲ್ಡ್ ಇಂಪೋರ್ಟ್ ಮಾಡಿದಾಗ ಡಾಲರ್ ಅಲ್ಲೇ ಕೊಡಬೇಕಾಗತ್ತೆ. ಡಾಲರಿನ ಮೇಲೆ ಯಾವಾಗ ಡಿಮಾಂಡ್ ಜಾಸ್ತಿ ಆಗುತ್ತೋ ರೂಪಾಯಿನ ಮೌಲ್ಯ ಕುಸಿತ ಆಗುತ್ತೆ. ಈಗ ಮದುವೆಗೆ ನಮಗೊಂದು ತಾಳಿ ಬೇಕು, ಅಷ್ಟನ್ನು ಮಾತ್ರ ಚಿನ್ನ ತಗೊಳ್ಳಿ ಹೊರತು ಗ್ರಾಮ್ ಗಟ್ಲೆ, ಕೆಜಿ ಗಟ್ಲೆ ಚಿನ್ನ ಖರೀದಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಖರೀದಿಸಬೇಡಿ, ಪೆಟ್ರೋಲ್ ಕಡಿಮೆ ಬಳಸಿ ಅನ್ನೋ ಪ್ರಧಾನಿ ಮೋದಿ ಹೇಳಿಕೆ ಬಗ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮ ವೈಫಲ್ಯಗಳ ಹೊಣೆಗಾರಿಕೆಯನ್ನ ಜನಸಾಮಾನ್ಯರ ಮೇಲೆ ಹೊರಿಸಬೇಡಿ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿ ಹೇಳಿಕೆ ಖಂಡಿಸಿ ಟ್ವೀಟ್ ಮಾಡಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮಿತವಾಗಿ ಬಳಸಿ ಮನೆಯಿಂದಲೇ ಕೆಲಸ ಮಾಡಿ ಎಂದ ಪ್ರಧಾನಿ ಮೋದಿ ವಿರುದ್ಧ ವಿಪಕ್ಷಗಳ ನಾಯಕರು ಹರಿಹಾಯ್ದಿದ್ದಾರೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ದು, ಚುನಾವಣೆ ಮುಗಿದ ಬಳಿಕ ಇವೆಲ್ಲ ನೆನಪಾಯ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವಾಸ್ತವದಲ್ಲಿ ದೇಶ ಎದುರಿಸುತ್ತಿರುವ ಒಂದೇ ಒಂದು ಬಿಕ್ಕಟ್ಟು ಇದೆ. ಅದರ ಹೆಸರು ಬಿಜೆಪಿ ಸರ್ಕಾರ ತನ್ನ ಹಿಡಿತವನ್ನ ಸಂಪೂರ್ಣವಾಗಿ ಕಳೆದುಕೊಂಡಂತೆ ಕಾಣುತ್ತದೆ. ಡಾಲರ್ ಗಗನಕ್ಕೇರುತ್ತಿದೆ. ದೇಶದ ರೂಪಾಯಿ ಪ್ರಪಾತಕ್ಕೆ ಕುಸಿಯುತ್ತಿದೆ. ಚಿನ್ನ ಖರೀದಿಸುವುದನ್ನು ತಡೆಯುವ ಮನವಿಯನ್ನ ಜನರ ಕಡೆಗೆ ನಿರ್ದೇಶಿಸಬಾರದು. ಬದಲಿಗೆ ಬಿಜೆಪಿ ಸ್ವಂತ ಭ್ರಷ್ಟ ಸದಸ್ಯರ ಕಡೆಗೆ ನಿರ್ದೇಶಿಸಬೇಕು. ಈ ಎಲ್ಲ ನಿರ್ಬಂಧಗಳು ಚುನಾವಣೆ ನಂತರವೇ ಏಕೆ ನೆನಪಿಗೆ ಬಂದವು? ಪ್ರಚಾರದ ಸಮಯದಲ್ಲಿ ಬಿಜೆಪಿ ಸದಸ್ಯರು ಕೈಗೊಂಡ ಸಾವಿರಾರು ಚಾರ್ಟರ್ಡ್ ವಿಮಾನಗಳು ನೀರಿನ ಮೇಲೆ ಓಡುತ್ತಿದ್ದವೆ. ಬಿಜೆಪಿ ಸದಸ್ಯರು ತಮ್ಮ ಸಂಪೂರ್ಣ ಚುನಾವಣಾ ಪ್ರಚಾರವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏಕೆ ನಡೆಸಲಿಲ್ಲ? ಸತ್ಯವೆಂದರೆ ಬಿಜೆಪಿ ತನ್ನ ವಿದೇಶಿ ಮತ್ತು ದೇಶೀಯ ನೀತಿಗಳಲ್ಲಿ ವಿಫಲವಾಗಿದೆ. ತೈಲ ಕಡಿಮೆ ಬಳಸಿ, ಚಿನ್ನ ಖರೀದಿ ತಗ್ಗಿಸಿ ಎಂದ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. 25ರಲ್ಲೇ ಭಾರತ $5 ಟ್ರಿಲಿಯನ್ ಆರ್ಥಿಕತೆ ದೇಶ ಮಾಡುವೆ ಎಂದು ಕೊಚ್ಚಿಕೊಂಡಿದ್ದ ಪ್ರಧಾನಿ ಮೋದಿ ಅವರು ದೇಶದ ಬಡತನವನ್ನು ನಿರ್ಮೂಲನೆ ಮಾಡಿ ಆಗಿದೆ ಎಂದು ತನ್ನ ಬೆನ್ನನ್ನು ತಾನೇ ಚಪ್ಪರಿಸಿಕೊಂಡಿದ್ದ ಪ್ರಧಾನಿ ಮೋದಿ ಅವರು ಈಗ ಚಿನ್ನ ಖರೀದಿಸಬೇಡಿ, ಪೆಟ್ರೋಲ್ ಮತ್ತು ಖಾದ್ಯ ಎಣ್ಣೆ ಕಡಿಮೆ ಬಳಸಿ, ರಸಗೊಬ್ಬರ ಬಳಕೆ ತಗ್ಗಿಸುವಂತೆ ಬೇಡಿಕೊಳ್ಳುತ್ತಿರುವುದು ಯಾವ ಅಭಿವೃದ್ಧಿಯ ಲಕ್ಷಣ ಎನ್ನುವುದನ್ನು ಮೋದಿ ಅವರೇ ಸ್ಪಷ್ಟಪಡಿಸಬೇಕು. ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲ, ಖಾದ್ಯ ತೈಲ ದುಬಾರಿಯಾಗಿದೆ. ದೇಶದ ಜನರ ನಿತ್ಯ ಜೀವನದ ನಿರ್ವಹಣೆಗಾಗಿ ಪರದಾಟ
ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣಕ್ಕೆ ದೇಶದ ಎಡಬಿಡಂಗಿ ವಿದೇಶಾಂಗ ನೀತಿ ಕಾರಣ. ಇದನ್ನು ಅರಿತುಕೊಳ್ಳುವಷ್ಟು ಜನತೆ ಪ್ರಬುದ್ಧರಾಗಿದ್ದಾರೆ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಯುದ್ಧ ನಡೆಸುತ್ತಿರುವ ಇಂತಹ ಸಂದರ್ಭದಲ್ಲಿ ನ್ಯಾಯ ಮತ್ತು ನೀತಿಯ ಪರವಾಗಿ ಗಟ್ಟಿಯಾದ ನಿಲುವು ತೆಗೆದುಕೊಂಡಿದ್ದರೆ ಭಾರತ ಇಂದಿನ ದುಸ್ಥಿತಿ ಎದುರಿಸುತ್ತಿರಲಿಲ್ಲ. ಪ್ರಧಾನಿ ಮೋದಿಯವರೇ, ಈ ವೈಫಲ್ಯಕ್ಕೆ ಯಾರನ್ನು ದೂರುತ್ತೀರಿ? ಜವಾಹರಲಾಲ್ ನೆಹರು ಅವರನ್ನೇ, ಕಾಂಗ್ರೆಸ್ ಪಕ್ಷವನ್ನೇ? ಉತ್ತರಿಸಿ. ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ. ದೇಶದ ತಲಾವಾರು ಆದಾಯ 2.11 ಲಕ್ಷ ರೂಪಾಯಿಗಳಾಗಿದ್ದರೆ ಕರ್ನಾಟಕದ್ದು 4.33 ಲಕ್ಷ ರೂಪಾಯಿಗಳು. ದೇಶದ ಜಿಡಿಪಿ ಬೆಳವಣಿಗೆ ದರ 7.4 ಆಗಿದ್ರೆ ಕರ್ನಾಟಕದ್ದು 8.1 ಆಗಿದೆ. ದೇಶದ ಜಿಡಿಪಿಯಲ್ಲಿ ಕರ್ನಾಟಕದ ಪಾಲು 9.19 ಆಗಿದೆ. ಮೋದಿಯವರೇ, ಕರ್ನಾಟಕವು ಅಭಿವೃದ್ಧಿ ಪಥದಲ್ಲಿ ವೇಗದಲ್ಲಿ ಸಾಗುತ್ತಿರುವುದಕ್ಕೆ ಇನ್ನೇನು ಪುರಾವೆ ಬೇಕು? ಮುಂದಿನ ಬಾರಿ ನಮ್ಮ ಸರ್ಕಾರದ ವಿರುದ್ಧ ಆರೋಪ ಮಾಡುವಾಗ ಸ್ವಲ್ಪ ಪೂರ್ವ ತಯಾರಿ ಮಾಡಿಕೊಂಡು ಬನ್ನಿ. ಬಿಎಸ್ಪಿ, ಟಿಎಂಸಿ, ಡಿಎಂಕೆ, ಎಐಡಿಎಂಕೆ, ಪಿಡಿಪಿ, ಶಿವಸೇನೆ, ಅಕಾಲಿದಳ, ನ್ಯಾಷನಲ್ ಕಾನ್ಫರೆನ್ಸ್ ಸೇರಿ ಹಲವು ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ವಿಶ್ವಾಸದ್ರೋಹಗಳಾದ ಪ್ರಾದೇಶಿಕ ಪಕ್ಷಗಳ ಪಟ್ಟಿ ಬೆಳೆಯುತ್ತಲೇ ಇದೆ. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ನಾಯಕರನ್ನು ಬ್ಲಾಕ್ ಮೇಲ್ ಮಾಡಿ ಅವರು ತಮ್ಮ ಪಕ್ಷಗಳಿಗೆ ವಿಶ್ವಾಸದ್ರೋಹ ಎಸಗುವಂತೆ ಮಾಡಿ ಜೊತೆಯಲ್ಲಿ ಸೇರಿಸಿಕೊಂಡ ವಿಪಕ್ಷದ ನಾಯಕರ ಪಟ್ಟಿಯು ಬೆಳೆಯುತ್ತಿದೆ. ಇಂತಹ ವಿಶ್ವಾಸದ್ರೋಹಿ ಪಕ್ಷದ ನಾಯಕರಾದ ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಿಶ್ವಾಸದ್ರೋಹದ ಆರೋಪ ಮಾಡುತ್ತಿರುವುದನ್ನು ನೋಡಿಕೊಂಡು ದೇಶದ ಜನರೇ ಅಪಹಾಸ್ಯ ಮಾಡುತ್ತಿದ್ದಾರೆ. ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರ ಮಾಡುವಾಗ ಇದೆಲ್ಲ ಕಾಣಲಿಲ್ವಾ? ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾದಾಗ ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ರು. ಆಗ ಎಚ್ಚೆತ್ತುಕೊಳ್ಳಲಿಲ್ಲ. ಬಿಜೆಪಿಯವರಿಗೆ 5 ರಾಜ್ಯದ ಚುನಾವಣೆ ಮಾಡಬೇಕಿತ್ತು ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದೆಡೆ ಮೋದಿ ಚಿನ್ನ ಖರೀದಿಸಬೇಡಿ ಅಂತಾರೆ, ಆದ್ರೆ ಮದುವೆಯಾಗುವಾಗ ತಾಳಿ ಕಟ್ತಾರೆ, ಒಂದು ಸರ ಮಾಡಿಕೊಳ್ತಾರೆ. ಅದನ್ನೆಲ್ಲ ಬೇಡ ಅನ್ನಲು ಆಗುತ್ತಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ? ಇಂಧನ ಬಳಕೆ ಕಡಿಮೆ ಮಾಡಿ ಎಂದು ಮೋದಿ ಕರೆ ನೀಡಿದ್ದನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯಿಸಿದ್ದು, ತೈಲದ ವಿಚಾರದಲ್ಲಿ ನಮ್ಮ ದೇಶ ಆತ್ಮನಿರ್ಭರ ಇಲ್ಲ. ಹೊರ ದೇಶಗಳಿಂದ 70% ಖಾದ್ಯ ತೈಲ ತರಿಸಿಕೊಳ್ತೇವೆ. ತೈಲ ಉತ್ಪನ್ನ ಕಡಿಮೆ ಮಾಡಿದ್ರೆ ವಿದೇಶಿ ವಿನಿಮಯ ಉಳಿಸಬಹುದು ಎಂದಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರ ಹೇಳಿಕೆ ಸದುದ್ದೇಶದ ಕರೆಯಾಗಿದೆ. ನಾವು ಸ್ವಾವಲಂಬನೆ ಕಡೆಗೆ ಹೆಜ್ಜೆ ಹಾಕಬೇಕಾಗಿದೆ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ರು. ಮತ್ತೊಂದೆಡೆ ಅಂತಾರಾಷ್ಟ್ರೀಯ ಸಂಘರ್ಷದಿಂದ ಆದ ದುಷ್ಪರಿಣಾಮದಿಂದಾಗಿ ಮೋದಿ ಮನವಿ ಮಾಡಿದ್ದಾರೆ ಅಂತ ಮಾಜಿ ಪ್ರಧಾನಿ ದೇವೇಗೌಡ ಸಮರ್ಥಿಸಿಕೊಂಡಿದ್ದಾರೆ. ಚಿನ್ನದ ಖರೀದಿ ತಡೆಗೆ ಪ್ರಧಾನಿ ಮೋದಿ ಕರೆ ನೀಡಿದ್ದನ್ನ ಕರ್ನಾಟಕ ಗೋಲ್ಡ್ ಅಸೋಸಿಯೇಷನ್ ಸ್ವಾಗತಿಸಿದೆ. ಪ್ರಧಾನಿ ಹೇಳಿಕೆ ತಪ್ಪೇನಿಲ್ಲ, ಈಗಾಗಲೇ ಸಾಕಷ್ಟು ಜನರು ಖರೀದಿ ನಿಲ್ಲಿಸಿದ್ದಾರೆ. ಚಿನ್ನದ ವ್ಯಾಪಾರ 50% ಕುಸಿತ ಕಂಡಿದೆ. ಜನರ ಹತ್ರ ದುಡ್ಡಿಲ್ಲ ಅಂತ ವ್ಯಾಪಾರಿಗಳು ತಿಳಿಸಿದ್ದಾರೆ. ಮತ್ತೊಂದೆಡೆ ಮೋದಿ ಅವರು ಸದ್ಯಕ್ಕೆ ಚಿನ್ನ ಖರೀದಿ ಬೇಡ ಅಂದಿದ್ದಾರಷ್ಟೇ, ಆಭರಣ ಚಿನ್ನದ ಬಗ್ಗೆ ಹೇಳಿಲ್ಲ. ಶುಭ ಸಮಾರಂಭಗಳಿಗೆ ಚಿನ್ನ ಬೇಕೇ ಬೇಕು, ಬಂಡವಾಳ ಹೂಡಿಕೆ ಗೋಲ್ಡ್ ಬೇಡ ಹೇಳಿರಬೇಕು ಅಂತ ಚಿನ್ನದ ವ್ಯಾಪಾರಿ ಎಂಎಲ್ಸಿ ಶರವಣ ಹೇಳಿದ್ರು. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಎಂಬ ಪ್ರಧಾನಿ ಮೋದಿ ಕರೆಗೆ ಜನಸಾಮಾನ್ಯರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೇಶಕ್ಕೆ ಸಂಕಷ್ಟ ಬಂದಾಗ ಎಲ್ಲರೂ ಒಂದಾಗಬೇಕು ಅಂತ ಕೆಲ ಜನ ಹೇಳಿದ್ರೆ, ಇನ್ನೂ ಕೆಲವರು ಮೊದಲು ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡಲಿ ಅಂತಿದ್ದಾರೆ. ಮತ್ತೊಂದೆಡೆ ಪ್ರಧಾನಿ ಮೋದಿ ಅಡುಗೆ ಎಣ್ಣೆ ಬಳಕೆ ಕಡಿಮೆ ಮಾಡಲು ಸೂಚಿಸಿದ ಬೆನ್ನಲ್ಲೇ ಪ್ರತಿ ಎಣ್ಣೆ ಬ್ರ್ಯಾಂಡ್ ಮೇಲೂ 3 ರೂಪಾಯಿ ದರ ಹೆಚ್ಚಳವಾಗಿದೆ. ರಿಟೇಲ್ನಲ್ಲಿ 4 ರಿಂದ 5 ರೂಪಾಯಿವರೆಗೆ ಏರಿಕೆಯಾಗಲಿದೆ. ಮೋದಿ ಮುಂದಾಲೋಚನೆ ಮಾಡಿಯೇ ಹೇಳಿದ್ದಾರೆ, ಎಲ್ಲರೂ ಕೈ ಜೋಡಿಸಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಿಸೋಕೆ ರೂಪಾಯಿ ಮೌಲ್ಯ ವೃದ್ಧಿಯಾಗೋ ದೃಷ್ಟಿಯಿಂದ ಈ ಕರೆ ಕೊಟ್ಟಿದ್ದಾರೆ. ಹೀಗಂತ ಆರ್ಥಿಕ ತಜ್ಞ ರುದ್ರಮೂರ್ತಿ ಹೇಳಿದ್ದಾರೆ. ಈಗ $1 ಏನು 95 ರೂಪಾಯಿ ಇದೆ, ಇದು ಬರುವ ದಿವಸಗಳಲ್ಲಿ 90 ರೂಪಾಯಿ 85 ರೂಪಾಯಿ ಪ್ರತಿ ಡಾಲರ್ಗೆ ಆದಾಗ ಖಂಡಿತವಾಗ್ಲೂ ಡಾಲರಿನ ಮೌಲ್ಯದಲ್ಲಿ ಕುಸಿತ, ರೂಪಾಯಿನ ಮೌಲ್ಯದಲ್ಲಿ ಚೇತರಿಕೆಯನ್ನು ನಾವು ಕಾಣಬಹುದು. ಹಾಗಾಗಿ ಮೋದಿ ಅವರು ಇಂಥ ಕರೆಯನ್ನ ಕೊಟ್ಟಿದ್ದಾರೆ. ದೇಶದ ಜನ ಇಂಧನದ ಬಳಕೆ ಮಿತವಾಗಿರಲಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ ಬೆನ್ನಲ್ಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಮಾರ್ಗಸೂಚಿ ಬಂದಿದೆ. ಎಲ್ಲ ಪೆಟ್ರೋಲ್ ಬಂಕ್ಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ನೀಡಲಾಗಿದ್ದು, ಕಂಟೈನರ್ಗಳಿಗೆ ಗರಿಷ್ಠ ಮಿತಿ 200 ಲೀಟರ್ ಮಾತ್ರ ಇಂಧನ ಪೂರೈಸಬೇಕು. ಬಾಟಲ್ಗಳು, ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕುವಂತಿಲ್ಲ. ಅವ್ಯವಹಾರ ನಿಯಮದ ಉಲ್ಲಂಘನೆ ಮಾಡಿದ್ರೆ ಪರವಾನಗಿ ರದ್ದು ಮಾಡಲಾಗುತ್ತೆ. ರೈತರ ಬೇಡಿಕೆಗೆ ತೊಂದರೆಯಾಗದಂತೆ ಡೀಸೆಲ್ ಸರಬರಾಜು ಮಾಡಬೇಕು ಅಂತ ತಿಳಿಸಲಾಗಿದೆ. ಮತ್ತೊಂದೆಡೆ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಅನಿಲ ಅಗತ್ಯವಿರುವಷ್ಟು ಸಂಗ್ರಹ ಇದೆ. ಜನಸಾಮಾನ್ಯರು ಗಾಬರಿಯಾಗಬೇಡಿ ಅಂತ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದೆ.
ಪ್ರಧಾನಿ ಮೋದಿ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಭೇಟಿ ವೇಳೆ ಪತ್ತೆಯಾದ ಸ್ಫೋಟಕ ಇದ್ದ ಬಾಕ್ಸ್ನ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಸ್ಫೋಟಕ ಇದ್ದ ಬಾಕ್ಸ್ನಲ್ಲಿ 6 ಜಿಲೆಟಿನ್ ಕಡ್ಡಿಗಳು, 4 ಗಂಧದ ಕಡ್ಡಿಗಳು, 1 ಮ್ಯಾಚ್ ಬಾಕ್ಸ್ ಮತ್ತು 2 ಬ್ಯಾಟರಿಗಳು ಇದ್ದು ಸ್ಫೋಟಕಗಳನ್ನು ಇಟ್ಟಿದ್ದ ಬಾಕ್ಸ್ನ ಟೇಪ್ನಿಂದ ಸುತ್ತಲಾಗಿತ್ತು. ಆರೋಪಿಗಳು ಪೊಲೀಸ್ ಬಿಗಿ ಭದ್ರತೆಯ ನಡುವೆಯೂ ಪಕ್ಕಾ ಪ್ಲಾನ್ ಮಾಡಿ ಸ್ಫೋಟಕಗಳನ್ನು ಇಟ್ಟು ಹೋಗಿದ್ದಾರೆ ಎನ್ನಲಾಗಿದೆ. ಭಾನುವಾರ ಬೆಳಗಿನ ಜಾವ ಆರೋಪಿಗಳು ಸ್ಫೋಟಕಗಳನ್ನು ಇಟ್ಟಿದ್ದಾರೆಂದು ಶಂಕಿಸಲಾಗಿದೆ. ಮೋದಿ ಸಂಚರಿಸುವ ರಸ್ತೆ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಪ್ರಕರಣಕ್ಕೆ ಎನ್ಐಎ ಎಂಟ್ರಿ ಕೊಟ್ಟಿದೆ. ಜಿಲೆಟಿನ್ ಕಡ್ಡಿ ಪತ್ತೆಯಾದ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ ಗೌಡರಿಂದ ಮಾಹಿತಿ ಪಡೆದುಕೊಂಡರು. ಕೇಂದ್ರ ತನಿಖಾ ಸಂಸ್ಥೆಗಳಾದ ರಾ, ಕೇಂದ್ರ ಗುಪ್ತಚರ ಇಲಾಖೆ, ಎನ್ಎಸ್ಜೆ ಭದ್ರತಾ ಪಡೆಯ ಮುಖ್ಯಸ್ಥರಿಂದಲೂ ಮಾಹಿತಿ ಸಂಗ್ರಹಿಸಿದರು. ರಾಜ್ಯ ಪೊಲೀಸ್ ಇಲಾಖೆ ತನಿಖಾ ಪ್ರಗತಿಯ ಮಾಹಿತಿಯನ್ನು ಎನ್ಐಎಗೆ ನೀಡಿದೆ. ಶನಿವಾರ ರಾತ್ರಿ ವ್ಯಕ್ತಿಯೋರ್ವ ಸ್ಥಳಕ್ಕೆ ಬಂದು ಹೋಗಿರುವ ಸುಳಿವು ಸಿಕ್ಕಿದೆ. ಜಿಲೆಟಿನ್ ಸ್ಫೋಟಕಗಳು ಪತ್ತೆಯಾದ ಜಡೇರಹಳ್ಳಿ ಗೇಟ್ ಬಳಿ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಸ್ಫೋಟಕ ಪತ್ತೆಯಾದ ಸ್ಥಳದ ಸುತ್ತಮುತ್ತಲ ಪ್ರದೇಶ ನಿರ್ಜನವಾಗಿದ್ದು ಗಿಡಗಂಟಿಗಳಿಂದ ಕೂಡಿದೆ. ಮತ್ತೊಂದು ಭಾಗದಲ್ಲಿ ಕೆರೆ ಇದೆ. ಮುಂಭಾಗದಲ್ಲಿ ರಸ್ತೆ ಇದೆ. ಘಟನಾ ಸ್ಥಳದಲ್ಲಿ ಅಥವಾ ಸುತ್ತಮುತ್ತ ಸಿಸಿ ಕ್ಯಾಮೆರಾಗಳಿಲ್ಲ. ಹೀಗಾಗಿ ಸ್ಫೋಟಕ ಪತ್ತೆಯಾದ ಸ್ಥಳದ ಸುತ್ತಮುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಲಾಗುತ್ತಿದೆ. ಕೆಲವು ಕಡೆ ಸಿಸಿ ಕ್ಯಾಮೆರಾಗಳ ಡಿವಿಆರ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಾಗುತ್ತಿದೆ. ಇನ್ನು ಸ್ಫೋಟಕ ಇಟ್ಟ ವ್ಯಕ್ತಿಯ ಹುಡುಕಾಟಕ್ಕೆ ಕಗ್ಗಲಿಪುರ ಠಾಣಾ ವ್ಯಾಪ್ತಿಯ ಕಲ್ಲು ಕ್ವಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ಕರೆಸಿ ವಿಚಾರಣೆ ನಡೆಸಲಾಗುತ್ತಿದೆ. ಸ್ಫೋಟಕ ಪತ್ತೆಯಾದ ಸ್ಥಳದಲ್ಲಿದ್ದ ಅಂಗಡಿ ಮಾಲೀಕರಿಂದಲೂ ಮಾಹಿತಿ ಸಂಗ್ರಹಿಸಲಾಗಿದೆ. ಪ್ರಧಾನಮಂತ್ರಿ ಮೋದಿ ಕಾರ್ಯಕ್ರಮಕ್ಕೂ ಮುನ್ನ ಬೆದರಿಕೆ ಕರೆ ಮಾಡಿದ ಪ್ರಕರಣದಲ್ಲಿ ಆರೋಪಿ ಲೋಹಿತ್ನನ್ನ ಪೊಲೀಸರು ಹಲವು ಆಯಾಮಗಳಲ್ಲಿ ವಿಚಾರಣೆಗೊಳಪಡಿಸಿದ್ದಾರೆ. ಕೋರಮಂಗಲ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಲೋಹಿತ್ ಮನೆಯಲ್ಲಿ ಪರಿಶೀಲನೆ ನಡೆಸಿದೆ. ಆರೋಪಿಯ ಡೈರಿ, ಮೊಬೈಲ್ ಫೋನ್ ಪರಿಶೀಲಿಸಲಾಗಿದೆ. ಆರೋಪಿ ವಿರುದ್ಧ ಕೋರಮಂಗಲ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಶಾಸಕರು ವಿಧಾನಸಭೆ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಭಾನುವಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಸೋಮವಾರ ವಿಧಾನಸಭೆ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಟಿವಿಕೆ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದ ವಿಜಯ್ ಕಾರ್ ಡ್ರೈವರ್ ಪುತ್ರ ಶಾಸಕ ಶಬರಿನಾಥನ್ ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಬಳಿಕ ಕಡತದಲ್ಲಿ ಸಹಿ ಮಾಡುವ ಮುನ್ನ ವಿಜಯ್ ಬಳಿ ಅನುಮತಿ ಕೇಳಿದ್ರು. ಇತ್ತ ಮಾಜಿ ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದು ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾಹುಲ್ ಗಾಂಧಿ ಇನ್ಸ್ಟಾ ಅಕೌಂಟ್ ಮೇಲೆ ಕೇಂದ್ರ ಸರ್ಕಾರ ಕಡಿವಾಣ ಹಾಕುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಐಟಿ ಸಚಿವಾಲಯ ರಾಹುಲ್ ಗಾಂಧಿ ಮತ್ತು ದಳಪತಿ ವಿಜಯ್ ಅವರ ರೀಲ್ ಮತ್ತು ಫೋಟೋ ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ವೈರಲ್ ರೀಲ್ 1 ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ 12 ಮಿಲಿಯನ್ ವೀಕ್ಷಣೆಗಳನ್ನು ಗಳಿಸಿತ್ತು. ಮತ್ತೊಂದು ಫೋಟೋ 46 ಮಿಲಿಯನ್ ಜನರನ್ನ ತಲುಪಿತ್ತು ಎಂದು ಕಾಂಗ್ರೆಸ್ ಹೇಳಿಕೊಂಡಿದೆ. ಆದರೆ ಐಟಿ ಸಚಿವಾಲಯ ಇದನ್ನ ನಿರಾಕರಿಸಿದೆ. ರಾಹುಲ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬ್ಲಾಕ್ ಆಗಿತ್ತು ಎನ್ನಲಾದ ವಿಡಿಯೋಗಳು ಸದ್ಯ ಮತ್ತೆ ಪ್ಲೇ ಆಗ್ತಿವೆ. ಇನ್ನು ಸಿಎಂ ಸಿದ್ದರಾಮಯ್ಯ ತಮಿಳುನಾಡು ಸಿಎಂ ವಿಜಯ್ಗೆ ಕರೆ ಮಾಡಿ ಶುಭಾಶಯ ಕೋರಿದ ವಿಡಿಯೋ ವೈರಲ್ ಆಗಿದೆ. ತಮಿಳುನಾಡಿನ ಎಐಎಡಿಎಂಕೆ ಪಕ್ಷದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಎಐಎಡಿಎಂಕೆಯ 17 ಶಾಸಕರು ಪಕ್ಷದ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಬೆಂಬಲಿಸಿದ್ದಾರೆ. ಉಳಿದಂತೆ 30 ಶಾಸಕರು ಈವರೆಗೆ ಬೆಂಬಲ ಪತ್ರಕ್ಕೆ ಸಹಿ ಹಾಕಿಲ್ಲ. ಬೆಂಬಲ ಪತ್ರಕ್ಕೆ ಸಹಿ ಹಾಕದ 30 ಶಾಸಕರು ಷಣ್ಮುಗಂ ಬಣದವರು ಎನ್ನಲಾಗಿದೆ. ಷಣ್ಮುಗಂ ಬಣದ ಶಾಸಕರು ವಿಜಯ್ಗೆ ಬೆಂಬಲ ನೀಡಲು ಮುಂದಾಗಿದ್ರು ಎನ್ನಲಾಗಿದೆ. ಆದರೆ ಪಳನಿಸ್ವಾಮಿ ಬಣ ಇದಕ್ಕೆ ವಿರೋಧಿಸಿತ್ತು. ಇನ್ನು ವಿಧಾನಸಭೆ ಪ್ರವೇಶಿಸುವಾಗಲೂ ಶಾಸಕರು ಪ್ರತ್ಯೇಕವಾಗಿ ಆಗಮಿಸಿದ್ದಾರೆ. ಹೀಗಾಗಿ ಅಣ್ಣಾ ಡಿಎಂಕೆ ಇಬ್ಬಾಗವಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಕೇರಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದು ವಾರ ಕಳೆದರೂ ಕೇರಳ ಸಿಎಂ ಆಯ್ಕೆಯಾಗಿಲ್ಲ. ಮಂಗಳವಾರ ಸಿಎಂ ಯಾರು ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಮೇ 14ರೊಳಗೆ ನೂತನ ಮುಖ್ಯಮಂತ್ರಿಯ ಪ್ರಮಾಣ ವಚನ ನಡೆಯಲಿದೆ. ಕೆಸಿ ವೇಣುಗೋಪಾಲ್ರನ್ನ ಸಿಎಂ ಮಾಡಲು ರಾಹುಲ್ ಗಾಂಧಿ ಒಲವು ಹೊಂದಿದ್ದಾರೆ ಎನ್ನಲಾಗಿದ್ದು ಸಸ್ಪೆನ್ಸ್ ಮುಂದುವರೆದಿದೆ.
2026-27ನೇ ಸಾಲಿನ ವೈದ್ಯಕೀಯ ಪ್ರವೇಶಕ್ಕಾಗಿ ನಡೆದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದೆ. ಪರೀಕ್ಷೆಗೂ ಮುನ್ನ ವಿತರಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳೇ ಅಸಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳಿಗೆ ಹೋಲಿಕೆ ಆಗ್ತಿದೆ ಅಂತ ಆರೋಪಿಸಲಾಗಿದೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದ್ದ 400 ಪ್ರಶ್ನೆಗಳ ಪೈಕಿ ಜೀವ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನದ 100ಕ್ಕೂ ಹೆಚ್ಚು ಪ್ರಶ್ನೆಗಳು ಅಸಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳಿಗೆ ಹೋಲಿಕೆ ಆಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ರಾಜಸ್ಥಾನ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಮೇ 3ರಂದು 22.79 ಲಕ್ಷ ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆ ಎದುರಿಸಿದ್ರು. ಅಂಜನಾದ್ರಿ ಆಂಜನೇಯನಿಗೆ ಉದ್ಯಮಿ ಮಹೇಶ್ ರೆಡ್ಡಿ ದೇಣಿಗೆ ನೀಡಿದ್ದ 2.2 ಕೋಟಿಯ ಬಂಗಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಪರೀಕ್ಷೆಯಲ್ಲಿ ತಾಮ್ರಕ್ಕೆ ಚಿನ್ನದ ಲೇಪನ ಮಾಡಿರುವುದು ಕಂಡುಬಂದಿದೆ. ಹೀಗಾಗಿ ಚಿನ್ನ ಖರೀದಿ ಬಿಲ್ ನೀಡುವಂತೆ ಮಹೇಶ್ ರೆಡ್ಡಿಗೆ ನೋಟಿಸ್ ನೀಡಲಾಗಿತ್ತು. ಈಗ ಏಪ್ರಿಲ್ 24ಕ್ಕೆ ಹೈದರಾಬಾದ್ನಲ್ಲಿ 2.2 ಕೋಟಿಯ ಚಿನ್ನ ಖರೀದಿಸಿದ ಬಿಲ್ ಬಿಡುಗಡೆಗೊಳಿಸಲಾಗಿದೆ. ದೇಶದೊಳಗೆ ಚಿನ್ನ ಖರೀದಿ ರೂಪಾಯಿ ಲೆಕ್ಕದಲ್ಲಿ ನಡೆಯುತ್ತದೆ. ಚಿನ್ನ ಭಾರತದಲ್ಲಿ ಉತ್ಪಾದನೆಯಾಗಲ್ಲ. ಹೀಗಾಗಿ ಬೇಡಿಕೆಗೆ ತಕ್ಕಂತೆ ಆಮದು ಮಾಡಿಕೊಳ್ಳುವ ಭಾರತ ಅಮೆರಿಕನ್ ಡಾಲರ್ ವ್ಯವಹಾರದಲ್ಲಿ ಖರೀದಿ ಮಾಡುತ್ತೆ. ಚಿನ್ನ ಖರೀದಿ ಹೆಚ್ಚಾದಷ್ಟು ಡಾಲರ್ ರೂಪದಲ್ಲಿ ದೇಶದ ಹಣ ಹೊರೆಯಾಗುತ್ತೆ. ಆಗ ದೇಶದ ಬೊಕ್ಕಸಕ್ಕೆ ಬರುವಂತಹ ಆದಾಯಕ್ಕಿಂತ ಹೆಚ್ಚು ಹಣ ವ್ಯಯಿಸಬೇಕಾಗುತ್ತೆ. ಯಾಕಂದ್ರೆ $1ಗೆ 95 ರೂಪಾಯಿ ಇದ್ದು ಚಿನ್ನ ಆಮದಿಗೆ ಡಾಲರ್ ಲೆಕ್ಕದಲ್ಲಿ ಕೊಡಬೇಕಾಗಿರೋದ್ರಿಂದ ಇದು ಹೊರೆಯಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಮೋದಿಯವರನ್ನ ಕಟುವಾದ ಪದಗಳಿಂದ ಟೀಕೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಯುದ್ಧವೇ ನಡೆದಿದೆ. ಕಾಂಗ್ರೆಸ್ ನಾಯಕರು ಮೋದಿ ವಿರುದ್ಧ ಮಾತಿನ ಬಾಣಗಳನ್ನೇ ಬಿಡ್ತಿದ್ರೆ ಬಿಜೆಪಿ ನಾಯಕರು ಗುರಾಣಿ ಹಿಡಿದು ನಿಂತಿದ್ದಾರೆ. ಗುಜರಾತ್ನ ಗಿರ್ನಲ್ಲಿರುವ ಸೋಮನಾಥ ದೇಗುಲದ ಪುನರ್ ಪ್ರತಿಷ್ಠಾಪನೆಯ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ದೇಶದಾದ್ಯಂತ ಹವಾಮಾನ ವೈಪರೀತ್ಯ ಮುನ್ಸೂಚನೆಯನ್ನು ಕೊಟ್ಟಿದೆ. ಕೇರಳ, ತಮಿಳುನಾಡು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಎಚ್ಚರಿಕೆ ಕೊಟ್ಟಿದೆ. ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆಯ ಸಾಧ್ಯತೆ ಇದ್ದು, ದೆಹಲಿ ಹಾಗೂ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಭಾರೀ ಗಾಳಿ ಬೀಸುವ ಮುನ್ಸೂಚನೆ ನೀಡಲಾಗಿದೆ. ಕರ್ನಾಟಕದ ಕೆಲವು ಭಾಗಗಳಲ್ಲೂ ಗಾಳಿ, ಗುಡುಗು, ಮಿಂಚು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮುಂಬೈ ಇಂಡಿಯನ್ಸ್ ವಿರುದ್ಧದ ಗೆಲುವಿನ ಬೆನ್ನಲ್ಲೇ ಆರ್ಸಿಬಿ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಫೋಟೋ ಹಂಚಿಕೊಂಡಿದ್ದಾರೆ. ಹೊಟ್ಟೆ ಮೇಲಿನ ಗಾಯದ ಫೋಟೋ ಹಂಚಿಕೊಂಡಿರುವ ಕೃನಾಲ್, ಕೆಲವು ಗಾಯದ ಗುರುತುಗಳು ನಮ್ಮ ಹೋರಾಟ ಸಾರ್ಥಕ ಎಂಬುದಕ್ಕೆ ಸಾಕ್ಷಿಯಾಗಿರುತ್ತವೆ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ.